ಸಾಹಸ ಸಿಂಹ ಅಭಿನವ ಭಾರ್ಗವ ಅಂತ ಕರೆಸಿಕೊಂಡಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ಪುಣ್ಯ ಸ್ಮರಣೆ. ವಿಷ್ಣುವರ್ಧನ್ ಸಮಾಧಿ ಬಳಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದರು. ವಿಷ್ಣು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಅಭಿಮಾನಿಗಳು. ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಯಾದ್ಯಂತ ಲಕ್ಷ ಅಭಿಮಾನಿಗಳಿದ್ದಾರೆ. ಅವರ ಜನ್ಮದಿನದಂದು ಜೊತೆಗೆ ಅವರ ಯಾವಾಗ ನಿಧನ ಹೊಂದಿದ್ರೋ ಆ ದಿನದಂದು ಅಭಿಮಾನಿಗಳು ಸಮಾಧಿಗೆ ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ, ಅವರ ಅಭಿಮಾನವನ್ನು ಪ್ರಕಟಿಸ್ತಾರೆ. ವಿಷ್ಣು ಸಮಾಧಿಯ ಬಳಿ ದರ್ಶನ ವ್ಯವಸ್ಥೆಗೂ ಕೂಡ ಸಮಸ್ಯೆ ಆಗಿದೆ. ಈ ಬಾರಿ ಸಮಾಧಿಯ ಬಳಿ ನಿಲ್ಲಲಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ನೋಡಿ ಎಂಥ ಅವ್ಯವಸ್ಥೆ ಇದು, ಎಂಥ ಅವ್ಯವಸ್ಥೆ ಇದು. ವಿಷ್ಣುವರ್ಧನ್ ಅನೇಕ ಸಿನಿಮಾಗಳ ಮೂಲಕ ಕನ್ನಡಿಗರ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆ ನಿಂತವರು. ವಿಷ್ಣುವರ್ಧನ್ ಅವರು ಅಗಲಿ 15 ವರ್ಷವಾಗಿದ್ದರೂ ಕೂಡ ಅಭಿಮಾನಿಗಳ ಎದೆಯಲ್ಲಿ ಎಂದಿಗೂ ಅವರು ಜೀವಂತವಾಗಿ ಉಳಿದಿದ್ದಾರೆ. ಅವರ ಸಿನಿಮಾಗಳ ಮೂಲಕ, ಅವರ ಹಾಡುಗಳ ಮೂಲಕ, ಅವರ ನಟನೆಯ ಮೂಲಕ ಪ್ರತಿಯೊಂದು ಕೂಡ ಇವತ್ತಿಗೂ ವಿಷ್ಣುವರ್ಧನ್ ಅವರ ಅಭಿಮಾನವನ್ನು ಇಮ್ಮಡಿಗೊಳಿಸುತ್ತೆ. ಸೊ ಹೀಗಾಗಿ ಅವರ ಸಮಾಧಿ ಬಳಿ ಬಂದು ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅಭಿಮಾನಿಗಳು ಬಂದಿದ್ದರು. ಇಂತಹ ವ್ಯವಸ್ಥೆಯನ್ನು ಖಂಡಿತವಾಗೂ ಕೂಡ ಈ ನಾಡಿನ ಜನ ಒಪ್ಪೋದಿಲ್ಲ. ಈ ನಾಡಿನ ಜನ ಖಂಡಿತ ಒಪ್ಪೋದಿಲ್ಲ. ಅಭಿಮಾನಿಗಳಿಗೆ ಅವಮಾನ ಮಾಡುವಂಥ ಕೆಲಸ, ನಿಲ್ಲಕ್ಕೂ ಜಾಗ ಇಲ್ಲ. ನೋಡ್ತಾ ಇದ್ದೀರಿ ನೀವು, ಒಬ್ಬ ಕರ್ನಾಟಕದ ಮೇರು ನಟರಲ್ಲಿ ಒಬ್ಬರಾಗಿರುವಂಥ ವಿಷ್ಣುವರ್ಧನ್ ಅವರು ನಾಗರಾವ್ ಸಿನಿಮಾದ ಮೂಲಕ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಿನಿ ಸೇವೆಯಲ್ಲಿ ಸಿನಿಮಾಗಳ ಮೂಲಕ ರಂಜಿಸಿದವರು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಸಿನಿಮಾಗಳ ಮೂಲಕ ಸಂದೇಶವನ್ನು ಕೊಟ್ಟು ಸಿನಿಮಾಗಳ ಮೂಲಕ ಸಮಾಜ ಬದಲಾವಣೆಗೆ ಶ್ರಮಿಸಿದಂಥ ವಿಷ್ಣುವರ್ಧನ್ ಅವರ ಇವತ್ತಿನ ಅವರ ಸಮಾಧಿಯ ಸ್ಥಿತಿ ನಿಜಕ್ಕೂ ಕೂಡ ಮರುಕಪಡುವಂತಿದೆ. ಒಬ್ಬ ಕಲಾವಿದನಿಗೆ ಈ ರಾಜ್ಯದಲ್ಲಿ ಸಿಗುವಂಥ ಗೌರವ ಇದೇನಾ? ಒಬ್ಬ ಕಲಾವಿದನ ಬದುಕಿನುದ್ದಕ್ಕೂ ಕೂಡ ಆತನನ್ನು ಮೆರವಣಿಗೆ ಮಾಡ್ತಾ ಬಂದಿರ್ತೇವೆ. ಅವರು ನಮ್ಮ ಜೊತೆಗಿಲ್ಲ ಅಂತ ಹೇಳಿದಾಗ ಅವರು ನಮ್ಮ ಜೊತೆ ಭೌತಿಕವಾಗಿ ಇಲ್ಲದೆ ಹೋಗಿರ್ಬೋದು, ಆದರೆ ಅವರು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿದಿದ್ದಾರೆ. ಅಂಥವರಿಗೆ ಅವಮಾನ ಮಾಡುವಂಥ ಕೆಲಸ ಇವತ್ತಾಗಿದೆ. 15ನೇ ಪುಣ್ಯ ಸ್ಮರಣೆ, ಅವರನ್ನು ಅವಮಾನ ಮಾಡುವಂಥ ಕೆಲಸ ಇಲ್ಲಿ ನಡೆದಿದೆ. ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನು ಘಾಸಿಗೊಳಿಸುವಂಥ ದೃಶ್ಯಗಳು ನೋಡ್ತಾ ಇದ್ದೀರಿ.